ರಾಜ್ಯ ರಾಜಧಾನಿಗೆ ಸೆಡ್ಡು ಹೊಡೆಯೋ ರೀತಿಯಾಗಿ ದಾವಣಗೆರೆ ಇವತ್ತು ಬೆಳಿಬೇಕು ಅಂತ ಹೇಳಿದ್ರೆ ಅದರಲ್ಲಿ ಶಾಮನೂರು ಅವರ ಕೊಡುಗೆ ಬಹಳಷ್ಟಿದೆ. ಶೈಕ್ಷಣಿಕವಾಗಿ ಅವರ ಸಮಾಜ ಸೇವೆ, ಆರೋಗ್ಯ ಕ್ಷೇತ್ರಕ್ಕೆ ಅವರು ಮಾಡಿರುವಂಥ ಸೇವೆ, ಹೀಗೆ ತ್ರಿವಿಧ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಶಾಮನೂರು ಅವರು. ಮಧ್ಯ ಕರ್ನಾಟಕದ ಭಾಗದ ಜನರಿಗೆ ವರವಾಗಿದ್ರು. ಅದು ಎಲ್ಲ ಕ್ಷೇತ್ರದಲ್ಲೂ ನಾವು ಹೇಳ್ತಾ ಇದ್ವಿ. ರೈತ ಹಿತಕ್ಕಾಗಿ ಅವರ ಕೆಲಸಗಳಾಗಿತ್ತು, ಸೇವೆಯನ್ನು ಸಲ್ಲಿಸಿದ್ರು. ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕವಾಗಿ ಇಡೀ ದಾವಣಗೆರೆಯನ್ನ ವಿದ್ಯಾಕಾಶಿಯನ್ನಾಗಿ ಮಾಡಿದ್ರು. ಸೊ ಇವುಗಳನ್ನೇ ನೆನಪಿಸಿಕೊಂಡು ಅಭಿಮಾನಿಗಳು ಕಣ್ಣೀರಿಡ್ತಾ ಇದ್ದಾರೆ. ಕಷ್ಟ ಅಂತ ಹೋದವರಿಗೆ ಬರಿಗೈನಲ್ಲಿ ಕಳಿಸಿಲ್ಲ ಅಂತ, ನೋವು ಅಂತ ಹೇಳಿದವರಿಗೆ ಅದಕ್ಕೊಂದು ಪರಿಹಾರವನ್ನು ಒದಗಿಸಿದ್ದಾರೆ ಅನ್ನೋದಾಗಿ ಜನ ನೆನಪಿಸ್ಕೊಳ್ತಾ ಇದ್ದಾರೆ ಅವರನ್ನ. ಇಂಥ ಅಮೂಲ್ಯ ವ್ಯಕ್ತಿಯನ್ನ ನಾವಿವತ್ತು ಕಳ್ಕೊಂಡ್ವಿ ಅನ್ನೋದಾಗಿ ಕಣ್ಣೀರಾಗ್ತಾ ಇದ್ದಾರೆ. ಗಮನಿಸಬಹುದು ನೀವು ದೃಶ್ಯದಲ್ಲಿ, ಪಾರ್ಥಿವದ ಪಕ್ಕದಲ್ಲೇ ಕುಳಿತು ಸಾರ್ವಜನಿಕರೊಬ್ಬರು ಶಾಮನೂರವರನ್ನು ನೆನೆದು ಕಣ್ಣೀರು ಹಾಕ್ತಾ ಇರುವಂಥ ರೀತಿ. ಮತ್ತೊಂದು ಕಡೆಯಲ್ಲಿ ಅವರ ಮಕ್ಕಳು, ಮೊಮ್ಮಕ್ಕಳು ಕಣ್ಣೀರಿಡ್ತಾ ಇದ್ದಾರೆ. ಅಂಥ ವ್ಯಕ್ತಿತ್ವ. ಯಾರೇ ಅವರನ್ನ ಭೇಟಿಯಾಗೋದಕ್ಕೆ ಹೋದಾಗ್ಲೂ ಕೂಡ ಮಾತು ಹಿತಮಿತವಾಗಿದ್ರು, ಮುಖದಲ್ಲೊಂದು ನಗು ಯಾವಾಗಲೂ ಇರ್ತಾ ಇತ್ತು. ಎಲ್ಲರನ್ನ ಸಮಾನವಾಗಿ ನೋಡ್ತಾ ಇದ್ರು, ಗೌರವದಿಂದ ನೋಡ್ತಾ ಇದ್ರು, ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ಇದು ಅವರ ಆಪ್ತರು ಮಾತ್ರ ಅಲ್ಲ, ಅವರನ್ನ ಭೇಟಿಯಾಗೋದಕ್ಕೆ ಹೋದಂಥ ಪ್ರತಿಯೊಬ್ಬ ಅಭಿಮಾನಿಯೂ ಹೇಳ್ತಾ ಇರುವಂಥ ಮಾತು. ಅದು ಸ್ಕಾಲರ್ಶಿಪ್ ಸಹಾಯ ಕೇಳ್ಕೊಂಡು ಹೋದಾಗ್ಲೂ ಅಷ್ಟೇ, ಅಥವಾ ವೈಯಕ್ತಿಕ ಏನೋ ಸಮಸ್ಯೆಗಳಿದೆ ಅಂದಾಗ್ಲೂ, ಹಣಕಾಸಿನ ಸಮಸ್ಯೆ ಇದೆ ಅಂದಾಗ್ಲೂ, ಅಥವಾ ವ್ಯವಹಾರದಲ್ಲಿ ಏನೋ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ್ಲೂ ಅವರು ಸಹಾಯ ಹಸ್ತ ಚಾಚ್ತಾ ಇದ್ದಂಥ ರೀತಿ ಅದು ಇನ್ನೊಬ್ಬರ ಬದುಕನ್ನ ಕಟ್ಟಿಕೊಟ್ಟಿತ್ತು. ಅದೇ ಇವತ್ತು ಇಷ್ಟೊಂದು ಜನ ಅಭಿಮಾನಿಗಳು ಕಣ್ಣೀರಾಗುವಂತೆ ಮಾಡ್ತಾ ಇದೆ, ಕಣ್ಣೀರು ಹಾಕೋ ರೀತಿಯಾಗಿ ಮಾಡ್ತಾ ಇದೆ. ನೋಡ್ಬೋದು ನೀವು, ಒಂದ್ ಕಡೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳು ನಡೀತಾ ಇದೆ. ವೀರಶೈವ ಲಿಂಗಾಯತ ಸಂಪ್ರದಾಯ ಆಗಿರೋದ್ರಿಂದ ಅಲ್ಲಿ ಅಗ್ನಿಸ್ಪರ್ಶ ಇರೋದಿಲ್ಲ. ಅವರದೇ ರೀತಿಯಲ್ಲಿ ವಿಧಿವಿಧಾನಗಳು ನಡೆಯುತ್ತೆ. ಗುರುಗಳ ಮೂಲಕವಾಗಿ ಅಂತಿಮ ವಿಧಿವಿಧಾನ ಪ್ರಕ್ರಿಯೆಗಳು ನಡೆಯುತ್ತೆ. ದಾವಣಗೆರೆಯನ್ನ ಸ್ಮಾರ್ಟ್ ಸಿಟಿ ಮಾಡೋದಕ್ಕೆ ಅವ್ರು ಕೊಟ್ಟಿರುವಂಥ ಕೊಡುಗೆ, ಅದರ ಜೊತೆಗೆ ಇಡೀ ದೇಶ ಸಂಕಷ್ಟದಲ್ಲಿತ್ತಲ್ಲ, ವಿಶ್ವನೇ ಸಂಕಷ್ಟದಲ್ಲಿತ್ತು, ಕೊರೋನಾದಂಥ ಸಂಕಷ್ಟ. ಆಗ ಅವ್ರು ತೋರಿರುವಂಥ ಜನಪರ ಕಾಳಜಿ, ಪ್ರೀತಿ, ಅದನ್ನ ದಾವಣಗೆರೆಯ ಜನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಉಚಿತವಾಗಿ ಆಕ್ಸಿಜನ್ ಒದಗಿಸಿದ್ದಂಥದ್ದು, ಕಷ್ಟ ಅಂತ ಹೇಳಿದಾಗ ಸಹಾಯ ಹಸ್ತ ನೀಡಿದ್ದು, ಹೀಗಾಗಿನೇ ಪ್ರತಿಯೊಬ್ಬರೂ ಅವರ ನೆನಪನ್ನ ಮೆಲುಕು ಹಾಕ್ತಾ ಇದ್ದಾರೆ. ಕೇವಲ ರಾಜಕೀಯ ಗಣ್ಯ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಸಾರ್ವಜನಿಕರಲ್ಲ, ಅದರ ಜೊತೆಗೆ ಚಿತ್ರರಂಗದ ನಟ ನಟಿಯರು ಕೂಡ ನೆನಪಿಸ್ಕೊಳ್ತಾರೆ ಅವರನ್ನ.